ಹೇಗಿದೆ? ಅದೇ ಕಾರಣಕ್ಕೂ ಹುಡುಗರ ಜೊತೆ ಶಾಪಿಂಗ್ ಬರಬಾರ್ದು. ನಾಟ್ ಬ್ಯಾಡ್, ಚೆನ್ನಾಗಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಹಸ್ಬೆಂಡ್ನ ನಾವು ಫುಡ್ ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ತುಂಬ ದಿನ ಕೇಳ್ತಿದ್ದೆ ಕರ್ಕೊಂಡೋಗಿ ಅಂತ. ಸೊ ಲಾಸ್ಟ್ ವೀಕ್ ಕೂಡ ಹೋಗಿದ್ವಿ, ಬಟ್ ಅಲ್ಲೇನೋ ಗಲಾಟೆ ಏನೋ ಗೊತ್ತಿಲ್ಲ, ಸಮಥಿಂಗ್ ಅವ್ರು ಏನೋ ಹೇಳಿದ್ರು. ಸೊ ಫುಡ್ ಸ್ಟ್ರೀಟ್ ಇವತ್ತು ಕ್ಲೋಸ್ ಆಗಿದೆ ಅಂತ, ಅದಕ್ಕೆ ಈ ವೀಕಲ್ಲಿ ಇವತ್ತು ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ. ಸೊ ಅಲ್ಲಿ ನಾನು ಮೇಯ್ನಾಗಿ ಏನು ಫುಡ್ನ ಟ್ರೈ ಮಾಡೋಕ್ಕೆ ಹೋಗ್ತಿರೋದು ಅಂದರೆ ಪೇಣಿನ. ಯಾಕಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಇರಬೇಕಾದ್ರೆ ಏನಾಗ್ತಿತ್ತು ಅಂದರೆ ನಮ್ಮ ಮನೆ ಹತ್ರ 2 ರುಪೀಸ್ಗೆ ಏನು ಮಾಡ್ತಿದ್ರು ಅಂದರೆ ಪೇಣಿ ಮನೆ ಹತ್ರ ಮಾರ್ಕೊಂಬಂದಿರೋರು. ಇವಾಗ ಆ ಥರ ಎಲ್ಲ ಕಮ್ಮಿ ಆಗೋಗಿದೆ. ನನಗಂತೂ ಅಂದರೆ ಒಂಥರ ಕ್ರೇವಿಂಗ್ ತಿನ್ನಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೋಸ್ಕರ ಅಲ್ಲಿ ಹೋಗಿ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ. ಅದಕ್ಕೂ ಮೊದಲು ಇವತ್ತು ಗುರುವಾರ ಆಗಿರೋದ್ರಿಂದ ಅಮ್ಮ ಮನೆ ಹತ್ರ ಒಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಫಸ್ಟ್ ಮನೇಲಿ ಪೂಜೆ ಮುಗಿಸಿ ಆಮೇಲೆ ಟೆಂಪಲ್ಗೆ ಹೋಗಿ ಅಲ್ಲಿಂದ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗಿ ನೀವು ನೋಡಿ ಯಾವ ಥರ ಫುಡ್ಸ್ ಇರುತ್ತೆ ಆ್ಯಂಡ್ ಯಾವ್ಯಾವ ಥರ ನಾನು ಟ್ರೈ ಮಾಡ್ತೀನಿ ಅಂತ. ನಮ್ಗೆ ಯಾವ ಥರ ಫುಡ್ಸ್ ಸಿಗ್ಬೋದು, ನಾವು ಯಾವ ಥರ ಟ್ರೈ ಮಾಡ್ತೀವಿ ಅಂತ ಈ ವಿಡಿಯೋ ಫುಲ್ ನೋಡ್ತಾರೆ. ಹಾಗೆಯೇ ಈ ವಿಡಿಯೋನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಏನೋ ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಮ ಸಪೋರ್ಟ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಪೂಜೆ ಮುಗಿಸಿ ಟೆಂಪಲ್ಗೆ ಹೋಗೋಣ ಬನ್ನಿ. ನಾನು ಮನೇಲಿ ಪೂಜೆ ಮುಗಿಸಿ ಹೊರಟಿದ್ದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ನಾವು ಪ್ರತಿ ವಾರ ಹೋಗ್ತೀವಿ, ಮಿಸ್ ಮಾಡದೆ. ದೇವಸ್ಥಾನಕ್ಕೆ ಹೋದಾಗ ತುಂಬ ಕ್ರೌಡ್ ಇತ್ತು, ತುಂಬ ಜನ ಇದ್ದರು. ಪ್ರತಿ ಗುರುವಾರ ಭಾನುವಾರ ಆಗಿರ್ಬೋದು ತುಂಬ ರಶ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ನಾವಿಲ್ಲಿ ದೀಪ ಬೆಳಗಬೇಕಂದ್ರೆ ಲೈನಲ್ಲಿ ನಿಂತ್ಕೋಬೇಕು, ಎವಿ ಕ್ಯೂ ಇರುತ್ತೆ. ಮಿನಿಮಮ್ 1 ಅವರ್ ಆದರೂ ನಿಂತ್ಕೋಬೇಕು. ಆ್ಯಂಡ್ ನೀವು ಇನ್ನೊಂದು ಇಲ್ಲೇನು ನೋಡ್ಬೋದು ಅಂದರೆ ಕಾಯಿಗಳನ್ನ ಕಟ್ಟಿದ್ದಾರೆ. ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅವರು ಆ ಕಾಯಿನ ಕಟ್ಟಿದ್ರೆ ಅದು ನೆರವೇರುತ್ತೆ. ನಾನು ಪ್ರತಿ ವಾರ ಬಂದು ಇಲ್ಲಿ ದೇವರಿಗೆ ದೀಪ ಹಚ್ಚಿ ಹೋಗ್ತೀನಿ. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಫುಡ್ ಸ್ಟ್ರೀಟ್ಗೆ ಹೋಗ್ತಿದ್ದೀನಿ. ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಫುಡ್ ಸ್ಟ್ರೀಟ್ ಬಂದಿದ್ದೀವಿ. ನೋಡೋಣ ಬನ್ನಿ ಯಾವ್ಯಾವ ಥರ ಫುಡ್ಸ್ ಸಿಗುತ್ತೆ, ನಾವು ಯಾವ್ಯಾವ ಟೇಸ್ಟ್ ಮಾಡಿದ್ವಿ ಅಂತ ನೋಡ್ಬೇಕಂತ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಗಾಯ್ಸ್, ಫಸ್ಟ್ ನಾವ್ ಇವಾಗ ಪೇಣಿ ತಿನ್ನಕ್ ಹೋಗ್ತಿದೀವಿ. ನೋಡೋಣ ಬನ್ನಿ ಯಾವ ತರ ಟೇಸ್ಟ್ ಇರುತ್ತೆ ಅಂತ. ಇದೇ ಪೇಣಿ ಅಂಗಡಿ. ಪೇಣಿ ತಿಂದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಗೋಬಿ ಮಂಚೂರಿ ತಿನ್ನೋಣ ಅಂತ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಂಚೂರಿ ಇತ್ತು. ನಾವು ಬೇಬಿ ಕಾರ್ನ್ ಮಂಚೂರಿ ತೊಗೊಂಡಿದ್ವಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೂಪರ್ ಆಗಿದೆ ಗಾಯ್ಸ್. ಒಂದೆರಡು ಫುಡ್ನ ಟ್ರೈ ಮಾಡ್ಕೊಂಡು ಬಂದ್ವಿ. ಒಟ್ಟೊಟ್ಟಿಗೆ ಎಲ್ಲ ಟೇಸ್ಟ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಕತ್ಲೆ ಆಗಲಿ ಚೆನ್ನಾಗಿರುತ್ತೆ ಇನ್ನೆಲ್ಲ ಇವಾಗ ಸ್ವಲ್ಪ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಸೊ ಅದಕ್ಕೋಸ್ಕರ ನಾವಿವಾಗ ಇಲ್ಲೇ ವಿಜಯನಗರಲ್ಲಿ ಇತ್ತಲ್ಲ, ಸೊ ಶಾಪಿಂಗ್ ಮಾಡೋಣ ಅಂತ ಹೋಗ್ತೀವಿ. ಇನ್ ಕೇಸ್ ಏನಾದರೂ ಇಷ್ಟ ಆಯಿತು ಅಂದರೆ ತಗೋತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಆಮೇಲೆ ಬಂದು ಮತ್ತೆ ಫುಡ್ ಸ್ಟ್ರೀಟ್ಗೆ ಹೋಗಿ ಬೇರೆ ಬೇರೆ ಥರ ಫುಡ್ನ ಟ್ರೈ ಮಾಡೋದು. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ, ಬರೀ ವೆಜ್ ಐಟಮ್ಸ್ ಅಂದರೆ ಏನು ಸಿಗುತ್ತೋ ಅದನ್ನ ಮಾತ್ರ ಟೇಸ್ಟ್ ಮಾಡ್ತೀವಿ. ಆಲ್ರೆಡಿ ಪೇಣಿ ತೊಗೊಂಡಿದ್ವಿ, ಮತ್ತೆ ಬೇಬಿ ಕಾರ್ನ್ ಮಂಚೂರಿ ತೊಗೊಂಡಿದ್ವಿ, ಚೆನ್ನಾಗಿತ್ತು.
ನೋಡೋಣ. ಇನ್ನೊಂದ್ ಸ್ವಲ್ಪ ಕತ್ಲೆ ಆದ್ಮೇಲೆ ಚೆನ್ನಾಗಿರುತ್ತೆ. ಏನೇನ್ ಅಲ್ಲಿ ಏನ್ ಐಟಮ್ಸ್ ಇದೆ ಅಂತ ನಿಮ್ಗೆ ತೋರಿಸಿ. ಇವಾಗ ಶಾಪಿಂಗ್ ಹೋಗೋಣ ಅಂತ ಬಂದ್ವಿ. ಅದೇ ಕಾರಣಕ್ಕೆ ಹುಡುಗರ ಜೊತೆ ಶಾಪಿಂಗ್ ಬರ್ಬಾರ್ದು. ನಾನು ಒಂದೇ ಒಂದ್ ಸ್ಲಿಪ್ಪರ್ ಅಷ್ಟೇ ತಗೊಳಕ್ ಬಿಟ್ಟಿದ್ದು. ಬಟ್ಟೆ ಅಂಗಡಿಗೆ ಹೋಗ್ತಿದ್ದಂಗೆ ಎಳ್ಕೊಂಡ್ ಬಂದ್ಬಿಟ್ಟು ಶಾಪಿಂಗ್ ಅಂತ ಹೋದೆ, ಏನು ತಗೊಳಕ್ ಆಗ್ಲಿಲ್ಲ. ಇವಾಗ ಮತ್ತೆ ಫುಡ್ ಸ್ಟ್ರೀಟ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಫುಡ್ಸ್ ಇತ್ತು ಅಂತ. ಸೊ ಈ ರೋಡ್ ಎರಡೂ ಸೈಡಲ್ಲೂ ಅಂದರೆ ಫುಡ್ ಸ್ಟಾಲ್ಸ್ಗಳಾಗಿರ್ಬೋದು ವೆಹಿಕಲ್ಸ್ಗಳಲ್ಲೇ ಹಾಕ್ಕೊಂಡಿದ್ರು. ಇಲ್ಲಿ ಒಂದೇ ಥರ ಫುಡ್ಸ್ಗಳನ್ನ ಇಬ್ಬರು ಮೂವರು ಹಾಕ್ಕೊಂಡಿರ್ತಾರೆ. ಸೊ ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಅವ್ರು ಹಾಕೋ ಇಂಗ್ರೀಡಿಯೆಂಟ್ಸೇ ಬೇರೆ ಇರುತ್ತೆ, ಇವ್ರು ಹಾಕೋ ಇಂಗ್ರೀಡಿಯೆಂಟ್ಸೇ ಬೇರೆ ಇರುತ್ತೆ. ಟೇಸ್ಟ್ ವೈಸ್ ಹೋದರೆ ಡಿಫ್ರೆಂಟ್ ಅನಿಸುತ್ತೆ. ಇಲ್ಲಿ ತುಂಬ ವೆರೈಟಿ ಫುಡ್ಸ್ ಇತ್ತು. ಪೇಣಿ ಆಗಿರ್ಬೋದು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಆ್ಯಂಡ್ ವೆಜ್ಜು ನಾನ್ ವೆಜ್ ಎರಡರಲ್ಲೂ ಇತ್ತು. ಬಜ್ಜಿಲಾಗಿರ್ಬೋದು ಆ್ಯಂಡ್ ಚಾಟ್ಸಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಇತ್ತು. ಆ್ಯಂಡ್ ಇನ್ನೊಂದು ಏನಂತಂದರೆ ರೋಟಿ ಅಂತೆ, ಈ ಮದುವೆಗಳಲ್ಲೆಲ್ಲ ಹಾಕ್ತಾರಲ್ಲ ಆ ಥರ ತುಂಬ ವೆರೈಟೀಸ್ ಆಫ್ ರೋಟೀಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಜ್ಜಿಲೂ ಅಷ್ಟೇ, ಮಂಗಳೂರು ಬಜ್ಜಿ ಅಂತೆ, ಆ ಥರ ತುಂಬ ಚೆನ್ನಾಗಿತ್ತು. ಪಾವ್ ಬಜ್ಜಿ, ಇನ್ನೂ ಆಮೇಲೆ 99 ವೆರೈಟಿ ದೋಸೆ ಆ್ಯಂಡ್ ಚಾಟ್ಸಲ್ಲಿ ಬಂಗಾರಪೇಟೆ ಪಾನಿಪುರಿ ಅಂತೆ, ಈ ಥರ ತುಂಬ ವೆರೈಟಿ ಇತ್ತು. ನೀವು ನೋಡ್ಬೋದು ವೀಡಿಯೋನ. ನಾನು ಕಂಪ್ಲೀಟಾಗಿ ಎರಡೂ ಕಡೆನೂ ಮಾಡಿದ್ದೀನಿ. ಯಾವ ಥರ ಫುಡ್ ಸ್ಟಾಲ್ಸ್ಗಳಾಗಿರ್ಬೋದು ಅಥವಾ ಗಾಡಿ ಮೇಲೆ ಹಾಕ್ಕೊಂಡಿದ್ದಾರೆ. ತುಂಬ ಒಂಥರ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೋದ್ರೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾನು ಎಲ್ಲೂ ಫುಡ್ ಸ್ಟ್ರೀಟ್ಸ್ಗಳಿಗೆಲ್ಲ ಹೋಗಿ ನಾನು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದವಳೆಲ್ಲ, ಟ್ರೈ ಮಾಡಿದವಳೆಲ್ಲ. ಇದೊಂಥರ ಹೊಸ್ದಾಗಿರಲಿ ಅಂತ ಬಂದು ಟ್ರೈ ಮಾಡಿದ್ದು. ಮೇಯ್ನ್ ರೀಸನ್ ಇಲ್ಲಿ ಬರೋದಕ್ಕೆ ನಾನು ಪೇಣಿ ತಿನ್ನಬೇಕು ಅಂತ ಬಂದಿದ್ದು. ಪೇಣಿ ತಿಂದೆ, ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಅದಾದಮೇಲೆ ಅದರ ಆಪೋಸಿಟಲ್ಲೇ ಗೋಬಿ ಮಂಚೂರಿ ಇತ್ತು, ಅಂದರೆ ಬೇಬಿಕಾರ್ನ್ ಮಂಚೂರಿ ತೊಗೊಂಡು ತಿಂದ್ವಿ. ನೆಕ್ಸ್ಟ್ ನಾವು ಏನು ಮಾಡಿದ್ವಿ ಅಂದರೆ ಎರಡೂ ಕಡೆ ಕಂಪ್ಲೀಟಾಗಿ ನೋಡ್ಕೊಬಂದ್ವಿ, ಎಲ್ಲೆಲ್ಲಿ ಏನೇನಿತ್ತು ನೋಡೋಣ ಅಂತ. ಅದಾದಮೇಲೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ನೆಕ್ಸ್ಟ್ ನಾವು ಎಲ್ಲೋದ್ವಿ, ಏನು ತಿಂದ್ವಿ ಅಂತ ನೋಡಿ. ಈಗ ನಮ್ಮ ಹಸ್ಬೆಂಡು ರಮಾಲ್ ರೋಟಿ ತಿನ್ನೋಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ. ನೋಡೋಣ ಹೆಂಗಿರುತ್ತೆ ಏನು ಅಂತ. ವೆಜ್ಜಲ್ಲಿ ಏನು ತಿನ್ನೋದು ಅಂತ ಗೊತ್ತಾಗ್ತದೆ. ನಾನ್ ವೆಜ್ ಅಂದರೆ ತಿನ್ನಲ್ಲ. ಅಂದರೆ ವೆಜ್ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ತಿಂದಿರೋ ಥರ ಪಾನಿಪುರಿ, ಚಾಟ್ಸ್ ಅದು ಇದೆ. ಹೊಸ್ದಾಗಿ ಟ್ರೈ ಮಾಡಿಲ್ಲ. ನಾಟ್ ಬ್ಯಾಡ್. ಪರವಾಗಿಲ್ಲ. ಓಕೆ. ನೆಕ್ಸ್ಟ್ ನಾವು ತೊಗೊಂಡಿದ್ದೆ ಮಂಗಳೂರು ಬಜ್ಜಿ. ಹೆಂಗಿದೆ? ಚೆನ್ನಾಗಿದ್ಯಾ? ಪರವಾಗಿಲ್ಲ. ನಾಟ್ ಬ್ಯಾಡ್, ಚೆನ್ನಾಗಿದೆ. ನಾವಿವಾಗ ಬಂದಿರೋದೇ 99 ವೆರೈಟಿ ದೋಸೆ. ಅದ್ರಲ್ಲಿ ನಾವು ಆರ್ಡರ್ ಮಾಡಿರೋದು ಚೀಸ್ ಸ್ವೀಟ್ ಕಾರ್ನ್ ಮಸಾಲಾ ದೋಸೆ. ನೋಡೋಣ ಹೇಗಿರುತ್ತೆ. ಇಲ್ಲಿವರೆಗೂ ತಿಳಿದು ಸೂಪರ್ ಆಗಿದೆ. ಜಸ್ಟು ಈಗ ತಾನೇ ಮನೆಗೆ ರೀಚ್ ಆದೆ. ಈ ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡೋದು ಒಂಥರ ಇರಿಟೇಷನ್ನು. ಫಸ್ಟೆಲ್ಲ ಏನು ನಂಗೆ ಅಭ್ಯಾಸ ಆಗಿಬಿಟ್ಟಿತ್ತು, ಅಷ್ಟೊಂದೇನು
ಇರ್ತಿಲ್ಲ. ಇವಾಗ ಒಂದು 2-3 ಮಂತ್ಸಿಂದ ಮನೇಲಿರೋದ್ರಿಂದ ಅಭ್ಯಾಸ ತಪ್ಪೋಗಿದೆ ಅಲ್ವಾ. ಒಂಥರ ಇರಿಟೇಷನ್ ಆಗ್ತಿತ್ತು ಆ ಟ್ರಾಫಿಕಲ್ಲಿ ವೆಯ್ಟ್ ಮಾಡೋದು, ಗಾಡಿ ಸೌಂಡು ಎಲ್ಲನೂ. ಯಾಕೆ ಇವಳು ಮೈಕ್ ಹಿಂಗೆ ಇಟ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಬಿಡಿ. ನಂಗೆ ವಾಯ್ಸ್ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಥರ ಇಟ್ಕೊಂಡು ಮಾತಾಡ್ತಿದ್ದೀನಿ. ಆ್ಯಂಡ್ ಮನೇಲಿದ್ರು ಯಾಕಪ್ಪ ಇವಳು ಮೈಕ್ ಹಾಕ್ಕೊಂಡು ಮಾತಾಡ್ತಿದ್ದಾಳೆ ಅಂತಲೂ ಅಂದ್ಕೊಂಬೇಡಿ. ನನ್ನ ವಾಯ್ಸು ಸ್ವಲ್ಪ ಲೋ ಇರೋದ್ರಿಂದ ಕೇಳಿಸಲ್ಲ. ಅಂದರೆ ಒಬ್ಬೊಬ್ರದ್ದು ವಾಲ್ಯೂಮ್ ಬಟನ್ನು ಒಂದೊಂದು ಥರ, ಅಂದರೆ ಫೋನ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಸೊ ನನ್ನ ಫೋನಲ್ಲಿ ಕೇಳಿಸುತ್ತೆ, ಕೆಲವೊಬ್ರು ಕೇಳಿಸಲ್ಲ. ಸೊ ಅದಕ್ಕೋಸ್ಕರ ಜೋರಾಗಿ ವಾಯ್ಸ್ ಕೇಳಿಸ್ಲಿ ಅಂತ ಏನು ಮಾಡ್ತೀನಿ, ಮೈಕ್ ಇಟ್ಕೊಂಡೇ ಮಾತಾಡ್ತಿದ್ದೀನಿ. ವಾಯ್ಸ್ ಅಷ್ಟೊಂದು ಜೋರಾಗಿಲ್ಲ, ಅದಕ್ಕೋಸ್ಕರ ಮೈಕ್ ಇಟ್ಕೊಂಡು ಮಾತಾಡ್ತಿದ್ದೀನಿ. ಇನ್ನು ಫುಡ್ ಸ್ಟ್ರೀಟ್ ಬಗ್ಗೆ ಹೇಳಬೇಕು ಅಂತಂದರೆ ಓಕೆ ನನಗೆ ಅಷ್ಟೊಂದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲು ಹೈ ಆಗೋವಂಥದ್ದು ಏನಿಲ್ಲ. ನಾನು ಅಂದ್ಕೊಂಡಿದ್ದು ಅಲ್ಲಿ ಹೋಗಬೇಕಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಸ್ನ ಟ್ರೈ ಮಾಡೋಣ ಅಂತ. ಬಟ್ ಏನು ಅಂತಂದರೆ ಇಲ್ಲಿ ಸಿಗೋಂಥ ಚಾಟ್ಸ್ಗಳೇ ಅಲ್ಲೂ ಇತ್ತು. ಗೋಬಿ ಮಂಚೂರಿ ಆಗಿರ್ಬೋದು, ಪಾನಿಪುರಿ ಸಮಥಿಂಗ್ ಅದೇ ಥರ ಎಲ್ಲ ಇತ್ತು. ಇನ್ನೂ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳ್ಬಿಟ್ಟು ಒಂದು 5-6 ಫುಡ್ಸ್ನ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಓಕೆ ಪರವಾಗಿಲ್ಲ. ಏಕೆಂದರೆ ನಾನು ಇವಾಗ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ನನಗೆ ಇಷ್ಟ ಆಗದೇ ಇಲ್ದಿರೋದು ಬೇರೆಯವ್ರಿಗೆ ಇಷ್ಟ ಆಗ್ಬೋದಲ್ವ. ಒಬ್ಬೊಬ್ಬರು ಟೇಸ್ಟು, ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಅಂದರೆ ನಾನು ತಿಂದಿರೋವಂಥ ವೀಡಿಯೋಸ್ಗಳಲ್ಲೇ, ಅಂದರೆ ಯಾವ್ಯಾವ ಕ್ಲಿಪ್ಪಿಂಗ್ಸ್ ನಾನು ಹಾಕಿದ್ದೀನೋ ಅದರಲ್ಲೇ ನಾನು ಹೇಳಿದ್ದೀನಿ ನನಗೆ ಇಷ್ಟ ಇದೆಯಾ ಇಲ್ವಾ ಅಂತ. ಪರವಾಗಿಲ್ಲ, ಒಂದು ರೇಂಜಲ್ಲಿದೆ, ಟ್ರೈ ಮಾಡ್ಬೋದು. ಟೇಸ್ಟ್ ವೈಸ್ ಹೋದರೆ ಪರವಾಗಿಲ್ಲ, ನಾರ್ಮಲ್ ಆಗಿದೆ, ತಿನ್ಬೋದು, ಅಷ್ಟೊಂದೇನಿದಿಲ್ಲ. ನಾವು ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾವು ವೆಜ್ ಐಟಮ್ಸ್ ತಿಂದ್ವಲ್ಲ, ಸೊ ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ನಾನು ನಾನ್ ವೆಜ್ ಟ್ರೈ ಮಾಡಿದರೆ ಇಷ್ಟ ಆಗ್ತಿತ್ತೇನೋ ಗೊತ್ತಿಲ್ಲ. ವೆಜ್ಜಿದು ಮಾತ್ರ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ವೆಜ್ ಮಾತ್ರ ತಿಂದ್ವಲ್ಲ, ಅದಕ್ಕೋಸ್ಕರ. ಇನ್ನು ನಮ್ಮ ಹಸ್ಬೆಂಡ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ ಬನ್ನಿ. ಚೆನ್ನಾಗಿತ್ತು. ಅದ್ರೊಳಗೆ ದೋಸೆ ಚೆನ್ನಾಗಿತ್ತು. ದೋಸೆ ಅಂತೂ ಮಸ್ಟ್ ಟ್ರೈ. ಬಿಟ್ಟರೆ ಎಲ್ಲ ಓಕೆ. ಯಾವುದಕ್ಕೂ ಒಂದ್ಸತಿ ವಿಸಿಟ್ ಮಾಡಿ ನೀವು ಅಷ್ಟೇ. ನೋಡಿದ್ರಿ ಅಲ್ವಾ ಒಪಿನಿಯನ್ ಹೇಳೋದನ್ನ ಯಾವ ಥರ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮುಗಿಸ್ಬಿಟ್ರು ಅಂತ. ಏನು ಅಂತಂದರೆ ಅವರು ಕ್ಯಾಮ್ರಾ ಆನ್ ಇದ್ದಾಗ ಜಾಸ್ತಿ ಮಾತಾಡಲ್ಲ, ಕ್ಯಾಮ್ರಾ ಆಫ್ ಆದರೆ ಜಾಸ್ತಿ ಮಾತಾಡ್ತಾರೆ. ಒಬ್ಬೊಬ್ಬರು ನೇಚರ್ ಒಂದೊಂದು ಥರ. ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಮಾತಾಡಿ ಅಂತ, ಅದು ಅವ್ರ ನೇಚರು. ನಿಧಾನಕ್ಕೆ ಮಾತಾಡ್ತಾರೆ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾತಾಡಿಸ್ತೀನಿ. ಆ್ಯಂಡ್ ಇನ್ನೊಂದು ಏನೋ ಹೇಳಬೇಕು ಅಂತಂದರೆ, ನಾನು ಚಾನಲ್ ಸ್ಟಾರ್ಟ್ ಮಾಡಿ ಒಂದು 3 ಇಯರ್ಸ್ ಆಗಿರ್ಬೋದು. ಬಟ್ ನಾನು ಅದರಲ್ಲಿ ವೀಡಿಯೋಸ್ ಏನಾಗಿರ್ಬೋದು ಯಾವುದು ಪೋಸ್ಟ್ ಮಾಡಿರಲಿಲ್ಲ. ಬಟ್ ಇವಾಗ ನಾನು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋದು. ಸೊ ನಿಮ್ಮ ಸಪೋರ್ಟ್ ಎಲ್ಲ ನನ್ನ ಮೇಲೆ ಇರಲಿ, ಇದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ವೀಡಿಯೋ ಫಸ್ಟ್ ನಿಮಗೆ ಬರುತ್ತೆ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಹೀಗೆ ನನ್ನ ಮೇಲೆ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಜ್ಯೋತಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.